ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಅವರು ಇದ್ದಾರೆ. ಸರ್, ಇವತ್ತಿನ ಬಜೆಟ್ನ ಮೊದಲ ರಿಯಾಕ್ಷನ್ ಹೇಗೆ? ಇದು ಒಂದು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಅನ್ನು ಭಾವಿಸ್ತೇನೆ. ಅದರಲ್ಲಿ ಸಿದ್ದರಾಮಯ್ಯಗೆ ಎಷ್ಟು ಮೆಚ್ಚಿದ್ರು ಕಡಿಮೆ. 16ನೇ ಮುಂಗಡ ಪತ್ರ ಅವರು ಮಂಡಿಸ್ತಾ ಇದ್ದಾರೆ. ನಾ ತಿಳ್ಕೊಂಡಿದ್ದ ಪ್ರಕಾರ ನಮ್ಮ ದೇಶ ಇತಿಹಾಸದಲ್ಲಿ ಯಾವ ರಾಜ್ಯ ಸರ್ಕಾರದಲ್ಲಿ ಯಾವೊಬ್ಬ ರಾಜ್ಯ ಹಣಕಾಸು ಮಂತ್ರಿ 16 ಬಜೆಟ್ ಮಂಡಿಸಿಲ್ಲ. ಹಾಗಾಗಿ ಸಿದ್ದರಾಮಯ್ಯಗೆ ಅವ್ರ ಬಗ್ಗೆ ಅಭಿಮಾನ ಪಡಿಸಬೇಕು, ಅವ್ರು ನಾವು ಅಭಿನಂದನೆ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಸರ್, ಉತ್ತರ ಕನ್ನಡ ಜಿಲ್ಲೆ ಹಿರಿಯ ನಾಯಕರು ನೀವು, ನಿಮ್ಮ ಸಲಹೆ ಮೇರೆಗೆ ಏನಾದರೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಕೊಟ್ಟರೆ, ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಬರ್ತದೆ. ನಮ್ಮ ಸ್ವಲ್ಪ ಸಮಯದಿಂದ ಕಾಯಬೇಕು. ನಾವು ಬೇರೆ ಕಡೆ ವಿಚಾರ ಬಂದಿದ್ದಾವೆ ಬಜೆಟ್ನಲ್ಲಿ. ಒಂದಷ್ಟು ಸಮುದಾಯದ ಓಲೈಕೆ, ಇದು ಅಲ್ಪಸಂಖ್ಯಾತರ ಬಜೆಟ್, ಪಾಕಿಸ್ತಾನ ಬಜೆಟ್ ಅಂತ ಈಗಾಗಲೇ ಬಿಜೆಪಿ ಪಾಕಿಸ್ತಾನ ಬಜೆಟ್ ನಮ್ಮ ಮಾಡಿಸ್ಲಿಕ್ಕೆ ಆಗ್ತಿದೆ. ಪಾಕಿಸ್ತಾನ ರಾಷ್ಟ್ರೀಯ ಅವ್ರು ಮಾಡಿಸೋದು ಅವರು ಏನು ಹುಚ್ಚರಾಗಿ ಯಾರು ಕೇಳ್ತಾರೆ, ನೀವು ನಮ್ಗೆ ಕೇಳ್ತೀರಿ. ನೀವು ಸ್ವಲ್ಪ ಜಾಣರಾಗಬೇಕ್ರಿ ಪತ್ರಕರ್ತರು. ಏನು ಕೇಳುವಾಗ ಬಿಜೆಪಿ ನಾಯಕರು ಹೇಳ್ತಿರುವಂತದ್ದು ಅಲ್ಪಸಂಖ್ಯಾತರ ಓಲೈಕೆ. ಬಿಜೆಪಿ ನಾಯಕರು ಮತ್ತೆ ಅದು ಕನಸದಲ್ಲಿ ನೆನಸದಲ್ಲಿ ಮನಸ್ಸಲ್ಲಿ ಅವ್ರಿಗೆ ಅದೇ ಬೇರೆ ಅವ್ರಿಗೇನು ಗೊತ್ತಿಲ್ಲ. ಹಾಗಾಗಿ ಈ ಬಜೆಟ್ ಅದೆಲ್ಲ ಎಲ್ಲಾ ವರ್ಗಗಳ ಬಜೆಟ್, ಬಡವರ ಬಜೆಟ್, ಆರ್ಥಿಕವಾಗಿ ಸಂಪನ್ನ ಬರಬೇಕು, ಯುವಕರ ಬಜೆಟ್, ಮಹಿಳೆಯರ ಬಜೆಟ್, ಪತ್ರಕರ್ತರ ಬಜೆಟ್ ಸಹ ಇದೆ. ನಿಮಗೂ ಇದರಿಂದ ಲಾಭ ಆಗುತ್ತದೆ. ಓಕೆ, ಕೊನೆಯದು ಸರ್, ಸಿದ್ದರಾಮಯ್ಯವರ ಈ ಬಜೆಟ್ ನೋಡಿದಾಗ ಇದು ಕೊನೆ ಬಜೆಟ್ ಅನ್ಸುತ್ತಾ? ಮುಂದಿನ ಬಜೆಟ್ ಇಲ್ರಿ, ಯಾಕೆ ಕೊನೆ ಬಜೆಟ್ ಆಗ್ತದೆ? ಏನು ಕೊನೆ ಬಜೆಟ್ ರೀ? ಇನ್ನೂ ಒಂದು 6 ಬಜೆಟ್ ಕೊಡ್ತಾನೆ ಸಿದ್ದರಾಮಯ್ಯ. ಕೊಡ್ತಾನೆ ಇನ್ನು 6 ಲೆಕ್ಕ ಮಾಡಿರ್ಕೋ, ಕೇಳಿದವ್ರಿಗೆ ಮಾಡಿಲ್ಲ. ಇವಿಷ್ಟು ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಆರ್ ವಿ ದೇಶಪಾಂಡೆ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.